ಈ ವಿಚಾರ ಮುನ್ನೆಲೆಗೆ ಬರುವುದರ ಹಿಂದೆ ಕೂಡ ಒಂದು ಲೆಕ್ಕಾಚಾರ ಇದೆ. ಏನು ಆ ಲೆಕ್ಕಾಚಾರ? ಅದುವೇ ಸಿದ್ದರಾಮಯ್ಯ ರಾಜೀನಾಮೆನಾ ಅಥವಾ ಸಿದ್ದರಾಮಯ್ಯನವರ ಕುರ್ಚಿ ಸೇಫಾ? ಯಾಕೆ ಈ ಮಾತು ಕೇಳಿ ಬರ್ತಾ ಇದೆ? ಬನ್ನಿ ಒಂದು ರಿಪೋರ್ಟ್. ಕಾಂಗ್ರೆಸ್ನಲ್ಲಿ ಸಿಎಂ ರಾಜೀನಾಮೆ ಕುಸ್ತಿ, ಮೂಡ ಮರೆಮಾಚಲು ಜಾತಿ ಜನಗಣತಿ. ಕಾಂಗ್ರೆಸ್ ಸರ್ಕಾರದ ಸುತ್ತ ಹಗರಣಗಳು ಗಿರಿಕೆ ಹೊಡಿತಾ ಇವೆ. ವಾಲ್ಮೀಕಿ ನಿಗಮ ಹಗರಣ ಆಯ್ತು, ಮೂಡ ಹಗರಣ ಆಯ್ತು. ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಮಾಡೋ ವಿಚಾರ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಇದರಿಂದ ಪಾರಾಗೋಕೆ ಸಿದ್ದರಾಮಯ್ಯ ಹೊಸ ಅಸ್ತ್ರ ಪ್ರಯೋಗಿಸಿದ್ದಾರೆ. ಆಪ್ತರಿಂದಲೇ ಸಿಕ್ಕಿತ ಜನಗಣತಿ ಐಡಿಯಾ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ವಿಚಾರಣೆ ಎದುರಿಸುವ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇದ್ರ ಬೆನ್ನಲ್ಲೇ ರಾಜಕೀಯ ಮೇಲಾಟ ಜೋರಾಗಿದೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು, ಹೊಸ ಚರ್ಚೆ ಶುರು ಮಾಡಬೇಕು. ಇದಕ್ಕೆ ಸಿದ್ದರಾಮಯ್ಯ ಆಪ್ತರೇ ಈ ಜಾತಿ ಜನಗಣತಿ ಐಡಿಯಾ ಕೊಟ್ಟಿದ್ದಾರಂತೆ. ಇಂಥದ್ದೊಂದು ಸುದ್ದಿ ಈಗ ರಾಜಕಾರಣದಲ್ಲಿ ಗುಲ್ಲೆಬ್ಬಿಸ್ತಾ ಇದೆ. ಯಾಕೆ ಅಂದ್ರೆ ಜಾತಿ ಜನಗಣತಿ ಜಾರಿ ವಿಚಾರ ಮುನ್ನೆಲೆಗೆ ತಂದ್ರೆ ಇದರಿಂದ ಚರ್ಚೆ ಬೇರೆ ಕಡೆಗೆ ಹೊರಳುತ್ತೆ. ಆಗ ವಿಪಕ್ಷ ನಾಯಕರು ಸರ್ಕಾರದ ಹಗರಣವನ್ನ ಮರಿತಾರೆ. ಕಾಂಗ್ರೆಸ್ನಲ್ಲೇ ಇರೋ ಕೆಲವರು ಕುರ್ಚಿಯಿಂದ ಕೊಂಚ ದೂರ ಸರಿತಾರೆ ಅನ್ನೋ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಸದ್ಯ ಸಿದ್ದರಾಮಯ್ಯ ಹಾಕ್ತಾ ಇರುವ ಈ ವಿಚಾರ ಮುನ್ನೆಲೆಗೆ ಬರುವುದರ ಹಿಂದೆ ಕೂಡ ಒಂದು ಲೆಕ್ಕಾಚಾರ ಇದೆ. ಏನು ಆ ಲೆಕ್ಕಾಚಾರ? ಅದುವೇ ಸಿದ್ದರಾಮಯ್ಯ ರಾಜೀನಾಮೆನಾ ಅಥವಾ ಸಿದ್ದರಾಮಯ್ಯನವರ ಕುರ್ಚಿ ಸೇಫಾ? ಯಾಕೆ ಈ ಮಾತು ಕೇಳಿ ಬರ್ತಾ ಇದೆ? ಬನ್ನಿ ಒಂದು ರಿಪೋರ್ಟ್. ಕಾಂಗ್ರೆಸ್ನಲ್ಲಿ ಸಿಎಂ ರಾಜೀನಾಮೆ ಕುಸ್ತಿ, ಮೂಡ ಮರೆಮಾಚಲು ಜಾತಿ ಜನಗಣತಿ. ಕಾಂಗ್ರೆಸ್ ಸರ್ಕಾರದ ಸುತ್ತ ಹಗರಣಗಳು ಗಿರಿಕೆ ಹೊಡಿತಾ ಇವೆ. ವಾಲ್ಮೀಕಿ ನಿಗಮ ಹಗರಣ ಆಯ್ತು, ಮೂಡ ಹಗರಣ ಆಯ್ತು. ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಮಾಡೋ ವಿಚಾರ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಇದರಿಂದ ಪಾರಾಗೋಕೆ ಸಿದ್ದರಾಮಯ್ಯ ಹೊಸ ಅಸ್ತ್ರ ಪ್ರಯೋಗಿಸಿದ್ದಾರೆ. ಆಪ್ತರಿಂದಲೇ ಸಿಕ್ಕಿತ ಜನಗಣತಿ ಐಡಿಯಾ. ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ವಿಚಾರಣೆ ಎದುರಿಸುವ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಇದ್ರ ಬೆನ್ನಲ್ಲೇ ರಾಜಕೀಯ ಮೇಲಾಟ ಜೋರಾಗಿದೆ. ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು, ಹೊಸ ಚರ್ಚೆ ಶುರು ಮಾಡಬೇಕು. ಇದಕ್ಕೆ ಸಿದ್ದರಾಮಯ್ಯ ಆಪ್ತರೇ ಈ ಜಾತಿ ಜನಗಣತಿ ಐಡಿಯಾ ಕೊಟ್ಟಿದ್ದಾರಂತೆ. ಇಂಥದ್ದೊಂದು ಸುದ್ದಿ ಈಗ ರಾಜಕಾರಣದಲ್ಲಿ ಗುಲ್ಲೆಬ್ಬಿಸ್ತಾ ಇದೆ. ಯಾಕೆ ಅಂದ್ರೆ ಜಾತಿ ಜನಗಣತಿ ಜಾರಿ ವಿಚಾರ ಮುನ್ನೆಲೆಗೆ ತಂದ್ರೆ ಇದರಿಂದ ಚರ್ಚೆ ಬೇರೆ ಕಡೆಗೆ ಹೊರಳುತ್ತೆ. ಆಗ ವಿಪಕ್ಷ ನಾಯಕರು ಸರ್ಕಾರದ ಹಗರಣವನ್ನ ಮರಿತಾರೆ. ಕಾಂಗ್ರೆಸ್ನಲ್ಲೇ ಇರೋ ಕೆಲವರು ಕುರ್ಚಿಯಿಂದ ಕೊಂಚ ದೂರ ಸರಿತಾರೆ ಅನ್ನೋ ಲೆಕ್ಕಾಚಾರ ಹಾಕಲಾಗ್ತಾ ಇದೆ. ಸದ್ಯ ಸಿದ್ದರಾಮಯ್ಯ ಹಾಕ್ತಾ ಇರುವ ಪಕ್ಷಗಳು ಹೇಳ್ತಾ ಇದೆ. ಪಕ್ಷಗಳು ಅಂತಂದ್ರೆ ಬಿಜೆಪಿ ಮತ್ತು ಜೆಡಿಎಸ್. ರಾಜೀನಾಮೆ ಕೇಳ್ತಾ ಇದ್ದ ವಿಪಕ್ಷ ನಾಯಕರು ಇಲ್ಲಿ ತನಕ ಏನು ಹೇಳ್ತಾ ಇದ್ರು? ರಾಜೀನಾಮೆ ಕೊಡ್ತಾರೆ ಅಂತೇಳಿ, ಪತನ ಆಗತ್ತೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಗೊತ್ತಿಲ್ಲ, ಒಂದು ಕಡೆ 1,000 ಕೋಟಿ ಇಟ್ಟಿದ್ದೀವಿ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ. ಮತ್ತೊಂದು ಕಡೆ ವಿಜೇಂದ್ರ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಬರ್ತಾರೆ. ಸರಿಯೋ ತಪ್ಪೋ ಗೊತ್ತಿಲ್ಲ ನಮಗೆ. ನಾವು ಕೇಳಿದ ಮಾಹಿತಿ ಪ್ರಕಾರ ಯಾಕೆ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾದರು ಅಂತಂದರೆ, ಇಲ್ಲ ಅಲ್ಲಿ ಶಿಕಾರಿಪುರದಲ್ಲಿ ಕೆಲವರು ಅಲ್ಲೊಂದು ಟೋಲ್ ಗೇಟ್ ವಿಚಾರ ಇತ್ತು, PWD ಮಿನಿಸ್ಟರ್ ಆಗಿರೋ ಕಾರಣಕ್ಕಾಗಿ ಆ ಸಮಸ್ಯೆನೇ ಹೇಳೋಕ್ಕೆ ಬಂದಿದ್ದೇವೆ ಅಂತ ಒಂದು. ಅದಾಗಿರುತ್ತೆ ನೋಡ್ರಿ, ಬೇರೆ ಮಾತಾಡಿರ್ತಾರೆ ಅಂತ ಕೆಲವರು. ಇನ್ನು ಕೆಲವರು ಏನು ಹೇಳ್ತಾರೆ, ರೀ ಆ ಥರ ಪತನ ಆಗೋದಿದ್ರೆ ಹಂಗೆ ಡೈರೆಕ್ಟಾಗಿ ಭೇಟಿ ಮಾಡ್ತಾರಾ? ಅವ್ರಿಗೇನು ಗೊತ್ತಿರೋದಿಲ್ವ? ಯಾರಿಗೂ ಗೊತ್ತಿಲ್ಲದಂಗೆ, ಮಾಧ್ಯಮಕ್ಕೆ ಗೊತ್ತಿಲ್ಲದಂಗೆ ಭೇಟಿ ಮಾಡ್ತಾರೆ. ಹಿಂಗೆಲ್ಲ ಇರುತ್ತೆ. ಸರ್ಕಾರ ಪತನ ಫಿಕ್ಸ್ ಅಂತ ವಿಜೇಂದ್ರ ಅವರು ಹೇಳ್ತಾ ಇರೋದು ಯಾಕೆ? ಅದು ಕೇವಲ ಒಂದು ಪಾಸಿಂಗ್ ಕಮೆಂಟಾ ಅಥವಾ ಏನಾದರೂ ನಡೀತಾ ಇದೆಯಾ? ಗೊತ್ತಿಲ್ಲ. ಯಾಕಂದರೆ ಏನು ಬೇಕಿದ್ರೂ ಆಗಬಹುದು. ಓಕೆ, ಇನ್ನು ಕಾಂಗ್ರೆಸ್ನಲ್ಲಿ ಸಖತ್ ಆಕ್ಟಿವ್ ಆಗಿ ಓಡಾಡ್ತಿರೋ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮೈಸೂರಿಗೆ ಲಗ್ಗೆ ಇಟ್ಟಿದ್ರು. ಯಾವುದೇ ಸರ್ಕಾರಿ ಕಾರ್ಯಕ್ರಮ ಇರಲಿಲ್ಲ, ದಿನವಿಡೀ ಶಾಸಕರ ಭೇಟಿಗೆ ಮೀಸಲಿಟ್ಟಿದ್ರು. ಏನು ಸರ್ಕಾರಿ ಕಾರ್ಯಕ್ರಮ ಅಲ್ಲ, PWD ಮಿನಿಸ್ಟರ್ ಆಗಿ ಹೋಗಿದ್ದಲ್ಲ. ಮೊದಲು ಮೈಸೂರಿನ ನಗರ ಪಾಲಿಕೆ ಸದಸ್ಯ
ಲೋಕೇಶ್ ಮನೆಗೆ ಭೇಟಿ ಕೊಟ್ಟರು. ಅಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು ನೋಡಿ. ನಂತರ ಸಚಿವ ಎಸ್ ಸಿ ಮಹದೇವಪ್ಪ ಮನೆಗೆ ಕೂಡ ತೆರಳಿದ್ರು. ಇಲ್ಲಿ ಎಸ್ ಸಿ ಮಹದೇವಪ್ಪ ಅಂತ ಹೇಳುವಾಗ ಇವರು ಎಸ್ಟಿಗೆ ಬರ್ತಾರೆ, ಅವರು ಎಸ್ಸಿಗೆ ಬರ್ತಾರೆ. ಓಕೆ, ಇರಲಿ. ನಾನು ಯಾಕೆ ಅಂತಂದರೆ ಜಾತಿ ಸಮೀಕರಣ ಕೂಡ ಆಗ್ತಾ ಇದೆ, ನನಗದನ್ನು ಹೇಳುವಂಥ ಅಗತ್ಯ ಇರಲಿಲ್ಲ. ಬಟ್ ರಾಜಕೀಯ ದಾಳಗಳ ಹಂಗೆ ಇರುತ್ತಲ್ವ. ಆಮೇಲೆ ಎಸ್ ಸಿ ಮಹದೇವಪ್ಪ ಯಾರು? ಅವರು ಕೂಡ ಸಿ ಎಂ ಸಿದ್ದರಾಮಯ್ಯನವರ ಆಪ್ತ. ಸತೀಶ್ ಜಾರಕಿಹೊಳಿ ಯಾರು? ಸಿ ಎಂ ಸಿದ್ದರಾಮಯ್ಯನವರ ಆಪ್ತ. ಇದಾದ ಮೇಲೆ ಹುಣಸೂರಿನ ಮಾಜಿ ಶಾಸಕ ಎಚ್ ಸಿ ಮಂಜುನಾಥ್, ಕೆ ಆರ್ ನಗರ ಶಾಸಕ ಡಿ ರವಿಶಂಕರ್, ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಮನೆಗೆ ಸತೀಶ್ ಜಾರಕಿಹೊಳಿ ವಿಸಿಟ್ ಕೊಟ್ಟರು. ಇದರ ಮಧ್ಯೆ ಮುಡಾ ಅಧ್ಯಕ್ಷ ಮರಿಗೌಡ ಜೊತೆ ಮಾತುಕತೆ ನಡೆಸಿದರು. ಈ ಮರಿಗೌಡ ಕೂಡ ಸಿದ್ದರಾಮಯ್ಯನವರ ಪರಮಾಪ್ತ. ಎಲ್ಲ ಸಿದ್ದರಾಮಯ್ಯನವರ ಪರಮಾಪ್ತರ ಜೊತೆ ಮಾತುಕತೆ ನಡೆಸಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ನೋಡಿ. ಏನಿದು ಸತೀಶ್ ಜಾರಕಿಹೊಳಿ ಅವರು ಮೈಸೂರಿಗೆ ಹೋಗಿರುವಂಥದ್ದು, ಅದು ಕೂಡ ತವರು ಕ್ಷೇತ್ರಕ್ಕೆ ಏನೋ ಸ್ಕೆಚ್ ಆಗ್ತಾ ಇದ್ದಾರಾ? ನಾನು ನಿನ್ನೆ ಕೂಡ ಹೇಳಿದ್ದೆ, ಸತೀಶ್ ಜಾರಕಿಹೊಳಿ ತಾನು ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ, ಶತಾಯಗತಾಯ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿದ್ರೆ ಆಗುವಂಥ ಪರಿಣಾಮವನ್ನು ಇಂಡೈರೆಕ್ಟಾಗಿ ಹೈಕಮಾಂಡ್ಗೆ ರವಾನಿಸ್ತಾ ಇದ್ದಾರಾ? ಕುತೂಹಲ ಕೆರಳಿಸಿದೆ ಸತೀಶ್ ಜಾರಕಿಹೊಳಿ ಅವರ ಜಾಲಿ ಟ್ರಿಪ್ ಅಲ್ಲ, ದಿಲ್ಲಿಯಿಂದ ಈಗ ಹಳ್ಳಿವರೆಗೂ ಸಾವುಕಾರ ರೌಂಡ್ಸ್ ದಿಲ್ಲಿಯಿಂದ ಶುರು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ತಮ್ಮದೇ ಕದರ ಹೊಂದಿದ್ದಾರೆ ಸಚಿವ, ಅದರಲ್ಲಿ ಎರಡು ಮಾತಿಲ್ಲ. ಹೈಕಮಾಂಡ್ ಮಟ್ಟದಲ್ಲೂ ಛಾಪು ಮೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲು ಬೆಂಗಳೂರಿನಲ್ಲಿ ದಲಿತ ನಾಯಕರ ರಹಸ್ಯ ಸಭೆಯನ್ನು ಮಾಡಿದರು. ಮಹದೇವಪ್ಪ, ಪರಮೇಶ್ವರ್ ಡ್ಯಾಶ್ ಎಲ್ಲ ದಲಿತ ನಾಯಕರ ಸಭೆ ಬೆನ್ನಲ್ಲೇ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗ್ತಾರೆ AICC ಅಧ್ಯಕ್ಷರು. ಆಮೇಲೆ DK ಸುರೇಶ್ ಅವರು ಕೂಡ ಬಂದು ಭೇಟಿಯಾಗ್ತಾರೆ. ಇವರು ಭೇಟಿ ಈಗ CM ತವರು ಜಿಲ್ಲೆಯಲ್ಲಿ ಸಾವುಕಾರ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ವರ್ಚಸ್ಸು ಸಂಪಾದನೆಗೆ ಸ್ಕೆಚ್ ಹಾಕ್ತಾ ಇದ್ದಾರಾ, ಅಥವಾ ಸಿದ್ದರಾಮಯ್ಯನವರ ಪರಮಾಪ್ತ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಾನೂ ಸಮೇತವಾಗಿ ಸಿದ್ದರಾಮಯ್ಯನವರನ್ನು ಗಟ್ಟಿ ಮಾಡ್ತಾ ಇದ್ದಾರೆ? ಎರಡು ಕನ್ಫ್ಯೂಷನ್ ಇದೆ ಪ್ರತಿಯೊಬ್ಬರು ಕೂಡ. ಒಂದು ಕನ್ಫ್ಯೂಷನ್ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಹಾಗಾಗಿ ಅವರ ಆಪ್ತರಾದ ನನ್ನನ್ನು ಮಾಡಿ ಅಂತ ಒಂದು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಆದರೆ ನನಗೆ ಬರ್ತಿರುವಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಕೆಳಗಿಳಿಸುವಂಥ ಪ್ರಯತ್ನ ಮಾಡಬೇಡಿ ಅಂತ ಮನವರಿಕೆಯನ್ನು ಹೈಕಮಾಂಡ್ಗೆ ಮಾಡಿಕೊಡುವುದು, ಜೊತೆಗೆ ಹೈಕಮಾಂಡ್ ಅಂಥದ್ದೇನಾದರೂ ನಿರ್ಧಾರ ಕೈಗೊಂಡ್ರೆ ಆಗಬಹುದಾದಂಥ ಅನಾಹುತಗಳ ಬಗ್ಗೆ ಕೂಡ ಮನವರಿಕೆ ಮಾಡಿಕೊಡುವುದು. ಮೈಸೂರು ಭಾಗದ ನಾಯಕರ ಖುದ್ದು ಭೇಟಿ ಹಿಂದೆ ಪಾಲಿಟಿಕ್ಸ್ ಇದುವೇ. ಇಷ್ಟೇ ಎರಡು. ಒಂದು, ಸಿದ್ದರಾಮಯ್ಯನವರು ಇಳಿತಾರೆ, ನಾನು ಆಗಬೇಕು ಅಂತ. ಇನ್ನೊಂದು, ಯಾವುದೇ ಕಾರಣಕ್ಕೂ ಇಳಿಬಾರ್ದು, ಅವರು ಇಳಿದ್ರೆ ನಾವಿರಲ್ಲ ಅಂತ. ಅರ್ಥ ಆಯ್ತಲ್ಲ? ಎರಡೇ ಪಾಯಿಂಟ್. ನನಗೆ ಹೆಚ್ಚಾಗಿ ಕಂಡು ಬರ್ತಾ ಇದ್ದು ಎರಡನೇ ಪಾಯಿಂಟ್. ಸಿದ್ದರಾಮಯ್ಯನವರನ್ನು ಏನಾದರೂ ನೀವು ಕೆಳಗಿಳಿಸಲೇಬಾರ್ದು ಸರ್, ಕೆಳಗಿಳಿಸಬೇಡಿ, ವಿನಮ್ರಪೂರ್ವಕವಾಗಿ ಹೇಳ್ಕೊತಾ ಇದ್ದೀವಿ. ಆ ಥರ ವಿನಮ್ರಪೂರ್ವಕವಾಗಿ ಹೇಳ್ಕೊತಾ ಇದ್ದೀವಿ, ಕೆಳಗಿಳಿಸಬೇಡಿ, ತೊಂದರೆ ಆದೀತು. ಒಂದು ವೇಳೆ ಇಳಿಸಿದ್ದಾರೆ